ಕೇಂದ್ರ ಸಚಿವ ಅಮಿತ್ ಶಾ ನೀಡಿದ ಆ ಒಂದು ಹೇಳಿಕೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನೇ ಸಂಪೂರ್ಣ ಬಂದ್ ಮಾಡಿ ಹೋರಾಟ ಮಾಡಿಸುವಂತಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳ ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದ ಹೋರಾಟ ಬಹುದೊಡ್ಡ ಸಂದೇಶಕ್ಕೆ ಸಾಕ್ಷಿ ಆಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ವಿರೋಧಿಸಿ ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಲಾಗಿತ್ತು. 100ಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ಕರೆ ನೀಡಿದ ಬಂದ್ಗೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿತ್ತು. ಬೆಳ್ಳಂಬೆಳಗ್ಗೆ ಪ್ರತಿಭಟನೆಗಳು ಆರಂಭವಾಗಿವೆ. ಈ ಹಿನ್ನೆಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಂಪೂರ್ಣ ಸ್ತಬ್ಧವಾಗಿತ್ತು. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದವು. ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಇನ್ನು ಬಂದ್ ಮಾಹಿತಿ ಇಲ್ಲದೆ ಕೆಲ ವಾಹನಗಳು ನಗರಕ್ಕೆ ಎಂಟ್ರಿ ಕೊಟ್ಟಿದ್ದವು. ಅಂತಹ ವಾಹನಗಳ ಚಕ್ರದ ಗಾಳಿಯನ್ನ ಬಿಟ್ಟು ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ರು. ಇನ್ನು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಬೆಳಗಿನ ಜಾವ 6 ಗಂಟೆಗೆ ಹೋರಾಟ ಆರಂಭಿಸಿದ ದಲಿತ ಪರ ಸಂಘಟನೆಗಳು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ, ಗುರುನಾಥ ಉಳ್ಳಿಕಾಶಿ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟ ನಡೆದಿದೆ. ಅಮಿತ್ ಶಾ ಅಣಕು ಶವಯಾತ್ರೆ, ಪ್ರತಿಕೃತಿ ದಹನದ ಮೂಲಕ ವಿನೂತನ ಹೋರಾಟ ಮಾಡಲಾಯಿತು. ಇವತ್ತು ಮನುವಾದಿಗಳು ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಕೊಂಡಿರಲಿಲ್ಲ. ಅವರು ಮನುಸ್ಮೃತಿಯನ್ನು ಒಪ್ಕೊಂಡಂತವರು 50 ಬಾರಿ ರಾಮಲೀಲಾ ಮೈದಾನದಲ್ಲಿ ಪ್ರೊಟೆಸ್ಟ್ ಮಾಡಿದಂತವರು. ಇದು ಸಂವಿಧಾನ ಬೇರೆ ಬೇರೆ ದೇಶಗಳ ಸಂಸ್ಕೃತಿಯಿಂದ ಕೂಡಿದಂತ ಸಂವಿಧಾನ. ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಈ ಸಂವಿಧಾನವನ್ನು ನಾವು ತಿರಸ್ಕಾರ ಮಾಡ್ತೀವಿ ಅನ್ನೋಂಥವ್ರು ಅಂತಹ ಮನುವಾದಿಗಳು. ಈ ಮನುವಾದಿಗಳಿಗೆ ಏನು ಬಸವಣ್ಣನವರು ಕನಸು ಕಂಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸು ಕಂಡಿದ್ರು, ಜಾತಿ ರಹಿತ, ವರ್ಗ ರಹಿತ, ವರ್ಣ ರಹಿತ, ಲಿಂಗರಹಿತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತಹ ಕನಸು ಕಂಡಿದ್ರು. ಇಂತಹ ಸಮಾಜ ಅವರಿಗೆ ಬೇಕಾಗಿಲ್ಲ. ಅದ್ರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಅವರಿಗೆ ಮನುಸ್ಮೃತಿನೇ ಬೇಕು, ಆ ಸಂವಿಧಾನನೇ ಬೇಕು. ಅದರ ಅಡಿಯಲ್ಲಿ ನಾವೆಲ್ಲ ಗುಲಾಮರಾಗಿ ಅವ್ರ ಕೈ ಕೆಲಸ ಮಾಡಬೇಕು. ಅವ್ರಿಗೆ ಬೇಕಾಗಿಲ್ಲ ಈ ಸಮಾನತೆ, ಬೇಕಾಗಿಲ್ಲ ಸಮಾಜ ನಿರ್ಮಾಣ ಆಗುವಂಥದ್ದು ಬೇಕಾಗಿಲ್ಲ. ಅವ್ರಿಗೆ ಜಾತಿ ವ್ಯವಸ್ಥೆ ಇರಬೇಕು, ಅದೇ ಪವಿತ್ರ. ಅವ್ರಿಗೆ ನಾವೆಲ್ಲ ಕೆಳಮಟ್ಟದ ಕೆಲಸಗಳನ್ನು ಮಾಡಬೇಕು. ಅವರೆಲ್ಲ ನಾವು ಕಷ್ಟಪಟ್ಟಂತ ಫಲ ಅವ್ರು ಅನುಭವಿಸ್ಬೇಕು. ಇದು ಅವರ ಉದ್ದೇಶ. ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡುವುದರ ಮೂಲಕ ಇವತ್ತು ನಮಗೆ ಬಹುಶಃ ಈ ದೇಶದ SC, ST, OBC ಜನಾಂಗಕ್ಕೆ ಅಕ್ಷರ, ಅನ್ನ, ಅರಿವು, ಸ್ವಾಭಿಮಾನದ ಬದುಕನ್ನು ಕೊಟ್ಟಂತ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದು ತಾವೆಲ್ಲ ಎಚ್ಚರ ತಿಳ್ಕೊಳ್ಬೇಕು. ಇನ್ನು ಕೆಲ ಅಂಗಡಿಗಳನ್ನು ತೆರೆದ ಹಿನ್ನೆಲೆ ಹೋರಾಟಗಾರರು ಅಂಗಡಿ ಬಂದ್ ಮಾಡಿಸಿದ್ರು. ವಾಣಿಜ್ಯ ಚಟುವಟಿಕೆಗಳಿಂದ ಜನಜಂಗುಳಿಯಿಂದ ಕೂಡಿರ್ತಾ ಇದ್ದ ಹುಬ್ಬಳ್ಳಿ ಇವತ್ತು ಬಿಕು ಎನ್ನುತ್ತಿತ್ತು. ಕೆಲವರು ಬಸ್ ಇಲ್ಲದೆ ಪರದಾಡಿದ್ದಾರೆ. ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಇನ್ನು ಹುಬ್ಬಳ್ಳಿ ವ್ಯಾಪಾರ ವಹಿವಾಟಿನ ಪ್ರಮುಖ ನಗರವಾದರೂ ಇವತ್ತು ಜನತಾ ಮಾರ್ಕೆಟ್, ಕೊಪ್ಪಿಕೆರೆ ರಸ್ತೆ, ಬಟರ್ ಮಾರ್ಕೆಟ್, ಕಾಟನ್ ಮಾರ್ಕೆಟ್ ರಸ್ತೆಗಳೆಲ್ಲ ಬಿಕು ಎನ್ನುತ್ತಿದ್ದವು. ನಿನ್ನೆ ಸಂಘಟಕರು ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟು, ಹೋಟೆಲ್ ಬಂದ್ ಮಾಡಿ ಬಂದ್ಗೆ ಬೆಂಬಲ ಸೂಚಿಸಿದ್ದರು. ಬಸ್ ಮತ್ತು ಹೋಟೆಲ್ ಇಲ್ಲದ ಕಾರಣ ಕೆಲವರು ಪರದಾಡಿದ್ದಾರೆ. ಬಿಟ್ರೆ ಬಹುತೇಕ ಹುಬ್ಬಳ್ಳಿ ಧಾರವಾಡ ಬಂದ್ ಯಶಸ್ವಿಯಾಗಿದೆ. ಬಹಳಷ್ಟು ಜನ ಈ ಒಂದು ಅಲ್ತಾಫ್ ಅಳ್ಳೂರ್ ಅವರಿದ್ದಾರೆ. SSK ಸಮಾಜದ ಪ್ರಮುಖರಾಗಿರುವಂತಹ ಇವತ್ತಿನ ಬಂದ್ಗೆ ಬೆಂಬಲ ಕೊಟ್ಟಂತ ಸತೀಶ್ ಮೆರಡೆ ಅವರಿದ್ದಾರೆ, ಮಹೇಶ್ ದಾಬ್ಡೆ ಅವರಿದ್ದಾರೆ, ಜೈನ ಸಮುದಾಯದ ಪ್ರಮುಖರಿದ್ದಾರೆ, ಅಲ್ತಾಫ್ ಅಳ್ಳೂರ್ ಅವರಿದ್ದಾರೆ, ಸಾಕಷ್ಟು ನಾಯಕರಿದ್ದಾರೆ, ಮಹಿಳಾ ನಾಯಕಿಯರಿದ್ದಾರೆ, ಪ್ರೇಮನಾಥ್ ಚಿಕ್ಕುಂಗಳಿದ್ದಾರೆ, ಸಾಕಷ್ಟು ಪ್ರಮುಖ ನಾಯಕರುಗಳಿದ್ದಾರೆ. ರೇವಣ ಸಿದ್ದಪ್ಪ ಆಗಿರ್ಬೋದು, ಸಣ್ಣ ನಾಯಕರಿಂದ ಹಿಡಿದು ನಮ್ಮ ಬೋರ್ಡ್ ಚೇರ್ಮನ್ ಸಾಹೇಬ್ರವರೆಗೂ ಎಲ್ಲ ನಾಯಕರುಗಳು ಇವತ್ತು ಈ ವೇದಿಕೆ ಮೇಲಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣೀಭೂತರು ಪ್ರಸಾದ್ ಅಬ್ಬಯ್ಯ ಸಾಹೇಬರು ಅಂತಂದೇಳಿ ನಾನು ನೇರವಾಗಿ ಹೇಳ ಬಯಸ್ತೇನೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ ಕರೆಯನ್ನು ನಾವು ಯಾಕೆ ಕೊಡಬೇಕಾಯ್ತು, ಇಂತಹ ಪ್ರತಿಭಟನೆಯನ್ನು ಯಾಕೆ ಮಾಡಬೇಕಾಯ್ತು ಅನ್ನುವಂಥದ್ದು
ಇವತ್ತಿನ ಪ್ರಮುಖ ವಿಷಯ ಆಗಿದೆ. ಮೊನ್ನೆ ಯಾರೋ ಹೇಳ್ತಾರೆ, ಇಲ್ಲ ಕಾಂಗ್ರೆಸ್ ದಲಿತ ಸಮುದಾಯವನ್ನ ಮುಗ್ಧ ಅಮಾಯಕ ದಲಿತರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು. ಮತ್ತೊಬ್ಬೊಬ್ಬರು ಯಾರು ಅದರ ಮಹಾಪಂಡಿತರು, ಸುಪ್ರೀಂ ಕೋರ್ಟ್, ಯಾರ್ಯಾರು ಕೋರ್ಟ್ ಏನೇನೋ ಬೆದರಿಕೆ ಒಡ್ಡಿದ್ರು, ಅದಕ್ಕೆ ಉತ್ತರ ಸಿಕ್ಕಿರ್ತಾರೆ. ಆದ್ರೆ ಆ ಮಹಾನ್ ಪಂಡಿತರಿಗೆ ಒಂದು ವಿಷಯ ನಾನು ಇವತ್ತು ಸ್ಪಷ್ಟಪಡಿಸ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಯಾವುದೇ ಒಂದು ಸಮುದಾಯದ ಸ್ವತ್ತಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಇಡೀ ದೇಶದ ಸ್ವತ್ತು, ಈ ಸಂವಿಧಾನದ ಸಹಿತ ಇಡೀ ದೇಶದ ಸ್ವತ್ತು. ಅಂತಹ ಮಹಾನ್ ನಾಯಕರನ್ನ ಯಾಕೆ ನಾವು ಇಷ್ಟು ಗೌರವ ಕೊಟ್ಟು ಇಷ್ಟೊಂದು ಪ್ರತಿಭಟನೆ ಮಾಡಿ ನಾವು ಬಂದ್ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ, ದಲಿತ ಸಮುದಾಯದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸಾವಿರಾರು ವರ್ಷಗಳ ಶೋಷಣೆಯನ್ನ ನಾವೆಲ್ಲರೂ ಅನುಭವಿಸಿದ್ವಿ. ಯಾರಾದ್ರೂ ನಾವು ಓದಿದ್ರೆ ನಾಲಿಗೆ ಕಟ್ ಮಾಡ್ತಿದ್ರು, ಕರೆದ್ರೆ ಕೈ ಕಟ್ತಿದ್ರು, ನೋಡಿದ್ರೆ ಸಂಸ್ಕೃತ ಪದ ಅವ್ರಿಗೆ ಏನ್ರ ಅಂತ ವಿಚಾರಗಳನ್ನ ನೋಡಿದ್ರೆ ಕಣ್ಣು ಕೇಳ್ತಿದ್ರು, ಅವ್ರ ಏನ್ರ ಸಂಸ್ಕೃತ ಪದ ಹೇಳಿದ್ದು ಕೇಳಿದ್ರೆ ಕಿವಿ ಒಳಗೆ ಶೀಸ ತುಂಬ್ತಿದ್ರು. ಇಂತಹ ನೋವನ್ನ ಅನುಭವಿಸ್ತಾ ಬಂದಂತ ನಾವು ಬರಳು ಗಳಿಗೆ ಹಿಂದೆ ಕಸ್ಟಮರ್ಗೆ ಕಟ್ಕೊಂಡು ನಾವು ಮಧ್ಯಾಹ್ನ 12 ಗಂಟೆ ಬಿಸಿಲಿನೊಳಗೆ ಅಷ್ಟೇ ಓಡಾಡಕ್ಕೆ ಅವಕಾಶ ಇತ್ತು ನಮ್ಗೆ. ಆದ್ರೆ ಇವತ್ತಿನ ಸಂದರ್ಭ ಹೆಂಗ್ ಬಂದಿತ್ತಪ್ಪ ಅಂತಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ಏನ್ ಕೊಟ್ಟರು, ಆ ಸಂದರ್ಭ ಹೆಂಗ್ ಬಂದಿದ್ರು, ಅದ ಮಧ್ಯಾಹ್ನ 12 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿಯನ್ನ ಅಪಮಾನ ಮಾಡೋ ವ್ಯಕ್ತಿ ಅವ ಅಥವಾ ವ್ಯವಸ್ಥೆ ಬೇಕಾದವಾಗಿರ್ಲಿ, ಅವನಿಗೆ ನಾವು ಚಪ್ಪಲಿಯಿಂದ ಹೊಡೆಯಕ್ಕೂ ಹಿಂದಿರುಗಿಲ್ಲ ಅನ್ನುವಂಥದ್ದನ್ನ ಒಟ್ಟಿನಲ್ಲಿ ನಮಗೆ ಅಂಬೇಡ್ಕರ್ ಫ್ಯಾಷನ್ ಅಲ್ಲ, ಅನ್ನ, ಅಕ್ಷರ, ಜೀವ ಅಂತ ದಲಿತ ಮುಖಂಡರು ಸೇರಿದಂತೆ ಅಂಬೇಡ್ಕರ್ ಅಭಿಮಾನಿಗಳು ಸಂದೇಶ ರವಾನಿಸಿದ್ದಾರೆ. ಅವಳಿ ನಗರದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ 1500ಕ್ಕೂ ಹೆಚ್ಚು ಪೊಲೀಸರ ನಿಯೋಜಿಸಲಾಗಿತ್ತು. ಒಟ್ಟಾರೆಯಾಗಿ ಅವಳಿ ನಗರ ಬಂದ್ ಸಕ್ಸಸ್ ಆಗಿದೆ.